ಒಂದು ಕ್ಷಣ ಕಲ್ಪನೆ ಮಾಡಿ, ಅಲಾರಾಂ ಸೌಂಡ್ ಅಲ್ಲ, ಮೃದುವಾಗಿ ಹರಿಯುವ ನದಿಯ ಶಬ್ದಕ್ಕೆ ಎದುರೆ ಹೇಗಿರುತ್ತೆ? ಕಿಟಕಿಯ ಹೊರಗೆ ಹಕ್ಕಿಗಳ ಕೂಗು, ತಂಪಾದ ಗಾಳಿ, ಸೂರ್ಯೋದಯದ ಮೃದುವಾದ ಬೆಳಕು, ಬೆಡ್ನಿಂದಲೇ ನದಿಯ ದೃಶ್ಯ ನೋಡುತ್ತಾ ಹೊರಗೆ ಕಾಲಿಟ್ರೆ, ನದಿಯ ತೀರದಲ್ಲಿ ಕುಳಿತುಕೊಂಡು ತಂಪಾದ ಗಾಳಿಯನ್ನ ಅನುಭವಿಸುತ್ತಾ ಹರಿಯುವ ನೀರನ್ನ ನೋಡಬಹುದು. ಒಮ್ಮೆ ಆಳವಾಗಿ ಉಸಿರೆಳೆದ್ರೆ ಎಲ್ಲ ಒತ್ತಡವೂ ನಿಧಾನವಾಗಿ ಮಾಯವಾಗುತ್ತದೆ. ಹರಿಯುವ ನೀರಿನ ಶಬ್ದ ಅದು ಕೇವಲ ಶಬ್ದವಲ್ಲ, ಅದು ಥೆರಪಿ. ಶಾಂತವಾದ ಮುಂಜಾನೆ ನಂತರ ದಿನದ ಅತ್ಯಂತ ಸವಿಯ ಭಾಗ ಬರುತ್ತದೆ. ಬಿಸಿ ಬಿಸಿ ಪೋಹ, ಮೃದುವಾಗಿ ರುಚಿಕರವಾಗಿ ಚಿನ್ನದಂತೆ ಕ್ರಿಸ್ಪಿ ಪುರಿಗಳು, ಸ್ಪೈಸಿ ಆಲೂಗಡ್ಡೆ ಪಲ್ಯ, ರುಚಿಯಾದ ಚಟ್ನಿ ಜೊತೆ. ನಿಜ ಹೇಳಬೇಕಂದ್ರೆ ಈ ರುಚಿಗೆ ಕುಕ್ಗೆ ಅವಾರ್ಡ್ ಕೊಡಬೇಕು. ಇದು ಕೇವಲ ಬ್ರೇಕ್ಫಾಸ್ಟ್ ಅಲ್ಲ, ಇದು ಒಂದು ಅನುಭವ. ಮೇಲೆ ಒಂದು ಸುಂದರ ವ್ಯೂ ಪಾಯಿಂಟ್ ಇದೆ, ನಂಬಿ ಅದು ಅದ್ಭುತ. ಅಲ್ಲಿ ನಿಂತು ನೋಡಿದ್ರೆ ಹಸಿರು ಕಾಡಿನ ಮಧ್ಯೆ ಬೆಳ್ಳಿ ಪಟ್ಟಿಗೆಂತೆ ಹರಿಯುವ ನದಿ. ಒಂದು ಕ್ಷಣ ನೀವು ಲೋಕದ ಮೇಲ್ಭಾಗದಲ್ಲಿದ್ದಂತೆ ಅನುಭವವಾಗುತ್ತದೆ. ಇಲ್ಲಿ ನದಿಯಷ್ಟೇ ಅಲ್ಲ, ಸುಂದರ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಒಮ್ಮೆ ನೀರಿಗೆ ಜಿಗಿದು ನೋಡಿ, ಎಲ್ಲ ಟೆನ್ಷನ್ ಮಾಯವಾಗುತ್ತದೆ. ಸಂಜೆ ಆಗ್ತಿದ್ದಂತೆ ನದಿ ತನ್ನ ಮಿಡಿತ ಬದಲಿಸುತ್ತದೆ. ಆಕಾಶ ಚಿನ್ನದ ಬಣ್ಣ ತಾಳುತ್ತದೆ. ತಂಪಾದ ಗಾಳಿ, ಒಂದು ಕಪ್ ಬಿಸಿ ಕಾಫಿ, ಬಿಸಿ ಬಿಸಿ ಪಕೋಡ ತಿನ್ನುತ್ತಾ ಸಮಯ ಕಳೆಯಬಹುದು. ಸೂರ್ಯ ಅಸ್ತಮಿಸಿದ ನಂತರವೂ ಮ್ಯಾಜಿಕ್ ಮುಗಿಯೋದಿಲ್ಲ. ಕ್ಯಾಂಪ್ ಫೈರ್ ಸುತ್ತ ಕುಳಿತು ಮೃದುವಾದ ಸಂಗೀತ ಕೇಳುತ್ತಾ ಡಿನ್ನರ್ ಸಮಯ. ಬಿಸಿ ಚಪಾತಿ, ರುಚಿಯಾದ ಪಲ್ಯ, ರುಚಿಯಾದ ಅನ್ನ. ನಾನ್ ವೆಜ್ ಪ್ರಿಯರಿಗೆ ವಿಶೇಷ ಪದಾರ್ಥಗಳು ಸಿಗುತ್ತೆ. ಇಲ್ಲಿ ಕಂಫರ್ಟ್ ಕೂಡ ಮುಖ್ಯ. ಸ್ವಚ್ಛವಾದ ರೂಮ್ಸ್, ಹೊಸ ಬೆಡ್ಶೀಟ್, ಕ್ಲೀನ್ ಬಾತ್ರೂಮ್, ಸ್ಟಾಫ್ ತುಂಬಾ ಫ್ರೆಂಡ್ಲಿ, ಸದಾ ಸಹಾಯಕ್ಕೆ ಸಿದ್ಧ. ವಿಶಾಲವಾದ ಪಾರ್ಕಿಂಗ್ ಕೂಡ ಇದೆ. ಇವೆಲ್ಲ ಅನುಭವಿಸಬೇಕಾ? ನೀವು ಹೋಗಬೇಕಾದದ್ದು ದಾಂಡೇಲಿಗೆ, ನದಿಯ ತಟದಲ್ಲಿ ಇರುವ ವೈಟ್ ವಾಟರ್ ರೆಸಾರ್ಟ್ಗೆ.